ನಮಸ್ಕಾರ, ನನ್ನ ಹೆಸರು ಪ್ರಜ್ವಲ್ ಅಂತ ಅಂದ್ಬಿಟ್ಟು ಇವತ್ತೇನು ನಮ್ಮ ಕಾಲೇಜು ಶ್ರೀ ಕೆಂಗಲ್ ಹನುಮಂತಯ್ಯ ಲಾ ಕಾಲೇಜಿಂದ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದೀವಿ. ಏನಪ್ಪಾ ಅದು ಅಂತಂದ್ರೆ ಕಾನೂನು ಬಗ್ಗೆ ಅರಿವು ಮೂಡಿಸ್ತಕ್ಕಂತಹ ಒಂದು ಕೆಲಸ ಮಾಡ್ತಾ ಇರೋದು. ಅದು ಮಾಡ್ತಾ ಇರೋದು ನಾವೆಲ್ಲರೂ ಸೇರಿ ನಿಮಗೋಸ್ಕರ. ಅಕ್ಕ, ಅಣ್ಣ ತಮ್ಮಂದ್ರು, ನಮ್ಮ ಅಕ್ಕ ತಂಗಿರು, ತಂದೆ ತಾಯಿ ಎಲ್ಲರೂ ಇಲ್ಲಿ ಬಂದಿಲ್ಲ ನೋಡಿ. ದಯವಿಟ್ಟು ಇದು ಮಾಡ್ತಿರೋದೇ ನಿಮಗೋಸ್ಕರವಾಗಿ. ನೀವು ಇದ್ರ ಬಗ್ಗೆ ದಯವಿಟ್ಟು ಇಲ್ಲಿ ಗಮನ ಕೊಟ್ಟು ಕೇಳಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಏನಂತಂದ್ರೆ ಎಲ್ಲರೂ ಒಂದೊಂದ್ರ ಬಗ್ಗೆ ಮಾತಾಡ್ತಾರೆ. ನಾನು ಅದ್ರ ಬಗ್ಗೆ ಪೋಕ್ಸೋ ಆಕ್ಟ್ ಅಂತದನ್ನು ಮಾತಾಡ್ತೀನಿ. ಪೋಕ್ಸೋ ಅಂತಂದ್ರೆ ಏನಪ್ಪಾ ಅಂದ್ರೆ ಲೈಂಗಿಕ ದೌರ್ಜನ್ಯ ಆಗೋದು. ಯಾರ ಮೇಲೆ ಅಂದ್ರೆ ಹೆಣ್ಮಕ್ಳ ಮೇಲೆ. ಅದು ಮಕ್ಕಳಾಗಿರ್ಬೇಕು. ಮಕ್ಕಳಂದ್ರೆ ತಂದೆ ತಾಯಿಗೆ ಎಲ್ರಿಗೂ ಮಕ್ಕಳೇ. ನಿಮಗೆ ಗೊತ್ತಿರೋ ತಂಗಂತ 29, 19, 25 ವರ್ಷದವ್ರು ಅಲ್ಲ, 18ರ ಒಳಗಡೆ ಇರಬೇಕು ಅಂತ ಅವರು ಮಾತ್ರನೇ ಮಕ್ಕಳು ಅಂತ ಬರ್ತಾರೆ. ಅವರು ಮಾತ್ರ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಏನಪ್ಪಾ, ಯಾವ ರೀತಿ ಹೆಂಗ್ ಆಗ್ಬೋದು ಅಂತಂದ್ರೆ, ಇವಾಗ ನಿಮ್ಮ ಮಕ್ಕಳು ಕಾಲೇಜು ಸ್ಕೂಲು ಎಲ್ಲ ಹೋಗಿ ಬರ್ತಿರ್ತಾರೆ. ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೆ. ಬಸ್ಸಲ್ಲಿ ಚುಡಾಯಿಸೋದಾಗಿರ್ಬೋದು, ಆಮೇಲೆ ಇಲ್ಲಿ ರೋಡ್ಗಳಲ್ಲಿ ಬರ್ತಿರ್ತಕ್ಕಂಥ ಟೈಮಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಮಾಡ್ತಾ ಇರೋದು ನಿಮ್ಗೆ ಗೊತ್ತಿರುತ್ತೆ. ಅವ್ರ ಮೇಲೆ ಅಥವಾ ಅಕ್ಕಪಕ್ಕ ಮನೆಗಳಲ್ಲೂ ನಡೀತಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಮಕ್ಕಳು, ಚಿಕ್ಕ ಮಕ್ಕಳು ಪಾಪ ಹೇಳ್ಕೊಳ್ಳೋದಕ್ಕೆ ಭಯ ಭಕ್ತಿಯಿಂದ ಪಾಪ ಅವ್ರು ಹೇಳೋದಿಲ್ಲ. ಅಥವಾ ಗೊತ್ತಾದ್ರೂ ಅಕ್ಕಪಕ್ಕದವ್ರ ಮನೆಗೆ ಗೊತ್ತಾದ್ರೆ ಎಲ್ಲಿ ಮಾನ ಮರ್ಯಾದೆ ಹೋಗುತ್ತೋ, ಅಥವಾ ನಾವು ಗುಟ್ಟು ರಟ್ಟಾಗಿರ್ಲಿ ಅಂದ್ಬಿಟ್ಟು ಎಷ್ಟೋ ಜನ ಹೇಳಕ್ ಹೋಗೋದಿಲ್ಲ. ಅಂತ ಅವ್ರಿಗೆ ನಮ್ಮ ಒಂದು ಗುಟ್ಟಾಗಿ ಇದು ಮಾಡ್ತಾರೆ ಇದನ್ನ. ಆದ್ರೆ ಗುಟ್ಟಿಟ್ಕೋಬಾರ್ದು ಇದ್ರಲ್ಲಿ. ಏನಂತಂದ್ರೆ ಪೋಕ್ಸೋ ಇರೋದೇ ಒಂದು ಕಾನ್ಫಿಡೆನ್ಷಿಯಲ್, ಹಂಗಂದ್ರೆ ಗುಟ್ಟಾಗೆ ಕಾನೂನು ಮುಖಾಂತರವಾಗಿ ಇದಕ್ಕೆ ಸಲಹೆ ಸಿಗ್ತದೆ. ಇದಕ್ಕೆ ಪೋಕ್ಸೋ ಆಕ್ಟ್ ಅಂತ ಕರೀತಾರೆ. ಯಾವ ರೀತಿ ಕಂಪ್ಲೇಂಟ್ ಮಾಡೋದು? ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಒಬ್ಬ ಅಡ್ವೊಕೇಟ್ ಇಟ್ಕೊಂಡು, ಅಂದ್ರೆ ವಕೀಲರನ್ನ ಇಟ್ಕೊಂಡು ನೀವು ಕಾನೂನು ರೀತಿಯಲ್ಲಿ ಕ್ರಮ ತಗೋಬಹುದು. ಅದನ್ನ ಯಾರಿಗೂ ಹೇಳುವಂತದ್ದೇನಿಲ್ಲ. ಇವತ್ತು ಅದಕ್ಕೋಸ್ಕರ ಹಲವಾರು ರೀತಿಯಾದಂತಹ ಕಾನೂನು ನಮ್ಮ ಅಂದ್ರೆ ಜುಡಿಷಿಯರಿ ಅಂತ ಕರೀತಾರೆ, ಕಾನೂನು ಬಂದು ಜನಗಳಿಗೆ ಒದಗಿಸ್ಕೊಟ್ಟಿದೆ. ಅದು ಯಾವ ರೀತಿ ಅಂತಂದ್ರೆ, ಮಕ್ಕಳು ಇವಾಗ ಕೋರ್ಟ್ಗೆ ಹೋಗ್ಬೇಕು, ಅವ್ರಿಗೆ ಮುಜುಗರ ಇರುತ್ತೆ ಅಥವಾ ಆಡೋ ವಯಸ್ಸು ಗೊತ್ತಿರೋದಿಲ್ಲ. ಅದಕ್ಕಾಗಿ ಒಂದು ಲೇಡಿ ಕಾನ್ಸ್ಟೇಬಲ್ ಅಥವಾ ಇದು ಯಾರು ಹೆಣ್ಮಕ್ಳು ಇರ್ತಾರೆ ಪೊಲೀಸ್ ಇಲಾಖೆಯಲ್ಲಿ, ಅವ್ರ ಕಡೆಯಿಂದ ಏನೇನು ಸೌಲಭ್ಯ ಬೇಕೋ ಅದನ್ನ ಕೊಡುತ್ತೆ. ಮತ್ತೆ ಹೆಲ್ಪ್ ಲೈನ್ ನಂಬರ್ ಇದೆ. ಏನಪ್ಪಾ ಅಂದ್ರೆ 1098 ಅಂತ ಅಂದ್ರೆ 1908 ಅಂತ ಅಂದ್ಬಿಟ್ಟು 1098 ಸಾರಿ, ಆ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಯಾವಾಗಲೂ ಸಹ 24/7 ಸೌಲಭ್ಯಗಳಿರುತ್ತೆ. ನೀವು ಪೋಕ್ಸೋ ಕಾಯ್ದೆಯಲ್ಲಿ ಅವ್ರ ಮೇಲೆ ದೂರನ್ನ ನೀಡಬಹುದು. ಅವ್ರ ಮೇಲೆ ಕಾನೂನಿನ ಕ್ರಮವಾಗಿ ಯಾರಾದ್ರೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ, ಯಾರು ಮಾಡಿರ್ತಾರೆ ಅವ್ರ ಮೇಲೆ ಕಾನೂನಿನ ಬದ್ಧವಾಗಿ ಇದು ಕ್ರಮ ತಗೊಳ್ತಾರೆ. ಅದರಲ್ಲೂ 3 ವರ್ಷ ಮಿನಿಮಮ್ ಇದೆ. ಜೀವನ ಇರೋವರೆಗೂ ಜೈಲಲ್ಲೇ ಇರಬೇಕು. ಆ ತರ ಕಠಿಣ ಶಿಕ್ಷೆಗಳು ನಮ್ಮ ಕಾನೂನು ಅವ್ರಿಗೆ ಮಾಡುತ್ತೆ. ಯಾರು ಅಪರಾಧಿಗಳಿಗೆ, ನಿರಪರಾಧಿಗಳಿಗೆ ಇದು ಕಾನೂನು ಸೌಲಭ್ಯ ಎಲ್ಲ ಕೊಟ್ಟು ಗುಟ್ಟಾಗಿ ಇದನ್ನ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮಾಡುತ್ತೆ. ಇನ್ನೊಂದು, ಮತ್ತೆ ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲೋ ಇನ್ನೊಂದ್ರಂದ್ರು ಹೆಣ್ಮಕ್ಳನ್ನೆಲ್ಲರೂ ಇಟ್ಕೊಟ್ಟು, ಅಂದ್ರೆ ಅಲ್ಲೇ ಇಟ್ಕೊಂಡು ಇದ್ ಮಾಡ್ಬೇಕಂತ ಏನಿಲ್ಲ. ಯಾವ ರೀತಿಯಪ್ಪ ಅಂತಂದ್ರೆ, ಪೊಲೀಸ್ ಇಲಾಖೆಯವರೇ ಬಂದು ಮನೆ ಹತ್ರ ಅಥವಾ ಇದ್ರ ಹತ್ರ ಬಂದು ಎಲ್ಲ ತಿಳ್ಕೊಂಡು ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಬೇರೆಯವ್ರಿಗೆ ಗೊತ್ತಾಗದಿರ ಈ ಮ್ಯಾಟರ್ನ ನೀಟಾಗೆ ಅವ್ರು ಇದು ಮಾಡ್ತಾರೆ. ಅಂದ್ರೆ ಯಾವ ರೀತಿ ಅಂದ್ರೆ ತೊಂದರೆ ಯಾರಿಗಾಗಿರುತ್ತೆ ಅವ್ರಿಗೆಲ್ಲನೂ ಪರಿಹಾರ ಕೊಟ್ಟು ಮತ್ತೆ ಆಮೇಲೆ ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು ಕಾನೂನಿನ ಚೌಕಟ್ಟಿನಲ್ಲಿ ಮಾಡ್ತಕ್ಕಂಥದ್ದು ಮಾಡುತ್ತೆ. ಸೊ ಅದಕ್ಕೆ ಪೋಕ್ಸೋ ಬಗ್ಗೆ ನೀವೆಲ್ಲರೂ ಅರಿವನ್ನ ಇಟ್ಕೊಂಡಿರ್ಬೇಕು. ಸೊ ಇದಕ್ಕೋಸ್ಕರ ನಾನು ಈ ಪೋಕ್ಸೋ ಬಗ್ಗೆ ಹೇಳಲಿಕ್ಕೆ ನಿಮ್ಗೆಲ್ಲರಿಗೂ ಮುಂದೆ ಆಗಿದ್ದೀನಿ. ಸೊ 18 ವರ್ಷದ ಕೆಳಗಡೆ ಇರಬೇಕು ಅದು. ಆಮೇಲೆ ಇಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪ್ರಿನ್ಸಿಪಲ್ಸ್ ಆಗಿರ್ತಕ್ಕಂತಹ ಪ್ರಸನ್ನ ಕುಮಾರ್ ಸರ್, ಹಾಗೂ ನಮ್ಮ ಮ್ಯಾಥ್ಯೂಸ್ ಸರ್ ಶ್ರೀನಿವಾಸ್ ಸರ್ ಆಗಿರ್ತಕ್ಕಂಥ ಮ್ಯಾಥ್ಯೂಸ್ ಸರ್, ಹಾಗೂ ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂತಹ ಕೃಷ್ಣಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ ನ ಹಮ್ಮಿಕೊಂಡು ನಾವು ನಿಮ್ಗೆಲ್ಲರೂ ಕಾನೂನಿನ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.